ಇದೆ, ಇನ್ನೂ ಎಲ್ಲ ಹಣ್ಣಿದೆ. ಕೆಲವರಂತೂ ಹಣ್ಣಾಗಾಗಿ ಹೋಗಿದೆ. ಅಲ್ಲಿ ನೋಡಿ ಆ ಸೈಡ್ ಎಷ್ಟಿದೆ ಹಣ್ಣು. ಚಪ್ರ ನೋಡಿ ಎಷ್ಟು ಗ್ರೀನಾಗಿ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲದಲ್ಲ ಹೋದ್ಸಲ ಇರಲಿಲ್ಲ ಅನ್ಸುತ್ತೆ. ಸರಿ ಕಡಿಮೆ. ಹಾಂ ನೋಡಿ, ಇಲ್ಲಿ ಮಂಗ ತಿನ್ನತ್ತೆ ಅಂತ ಈ ಥರ ಕಟ್ಟಿ ಇಟ್ಟಿದ್ರು ಹಲಸಿನ. ಇದು ಇದು ಕಸ ಗಿಡ ಅಲ್ವಾ, ದಿನ ಬಿಟ್ಟು ತಿನ್ನೋದೇನ ಇದನ್ನ ಆ ಜಾತಿದಿರುವ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್. ನಾನಿವತ್ತು ಸುವರ್ಣನ ಮನೆಗೆ ಬಂದಿದ್ದೀನಿ. ಸುವರ್ಣನ ಮನೆಗೆ ಅಂದರೆ ಸುವರ್ಣ ನಗರಕ್ಕೆ ಬಂದಿದ್ರು, ಒಂದು ಫಂಕ್ಷನ್ ಇತ್ತಂತ. ಹಾಗೆ ಬಾ ಅಂತ ಅಂದರು. ನಗರದಿಂದ ಸುವರ್ಣನ ಜೊತೆಗೆ ಬಂದಿದ್ದೀನಿ. ಹಾಗೆ ಇಲ್ಲಿ ಬಂದ ನಂತರ ಅವ್ರ ಮನೆಗೆ ಬಂದ ಇಲ್ಲೆಲ್ಲ ತರಕಾರಿ, ಆಮೇಲೆ ಏನೇನೋ ಮಾವಿನಕಾಯಿ, ಹಲಸಿನ ಹಣ್ಣೆಲ್ಲ ಬಿಟ್ಟಿದೆ. ಹಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಬಂದಿದ್ದೀನಿ. ಬನ್ನಿ ನೋಡಿ, ಇಲ್ಲಿ ಒಳಗೆ ಬಂದ ನಂತರ ಇಲ್ಲೊಂದು ಪೇರ್ಲೆ ಗಿಡ ಇದೆ. ಇದ್ರ ಹಣ್ಣು ಅವಾಗ ಮದುವೆ ಆಯ್ತಲ್ಲ, ಮದುವೆ ಮನೆ ಟೈಮಲ್ಲೆಲ್ಲ ಕೊಯ್ದೆಲ್ಲ ತಿಂದಿದ್ದಾರೆ, ಹಂಗಾಗಿ ಹಣ್ಣು ಕಾಣಿಸ್ತಾ ಇಲ್ಲ. ಇದರಲ್ಲಿ ಇದು ಬಿಟ್ಟಿದೆ ನೋಡಿ, ಸಣ್ಣ ಸಣ್ಣದು ಕಾಯಿ ಬಿಟ್ಟಿದೆ. ಇದು ಆದಾಗ ತೋರಿಸ್ತೀನಿ. ಇಷ್ಟು ದೊಡ್ಡ ದೊಡ್ಡ ಹಣ್ಣು ಇದು, ಇಷ್ಟು ದೊಡ್ಡ ದೊಡ್ಡ ಹಣ್ಣು. ಫುಲ್ ಇಷ್ಟು ಸಣ್ಣ ಗಿಡ ಇತ್ತು ಲಾಸ್ಟ್ ಟೈಮಲ್ವಾ ನಾನು ನೋಡಿದಾಗ. ಈಗ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ. ಇದಕ್ಕೆಲ್ಲ ಇದು ಹೂವು, ಇದ್ರದ್ದು ಮಡಾಗಲಿಂದ ಹೂವು ಇಲ್ಲೆಲ್ಲ. ಇದು ಇವತ್ತಾಗಿರೋ ಹೂವು. ಇವತ್ತಾಗಿರೋ ಹೂವು. ಇದು ಕಾಂಬಿನೇಷನ್ ಮಾಡ್ರೆ ಕಾಯಿ ಬಿಡುತ್ತೆ ನೋಡಿ. ಇದೆಲ್ಲ ಮಡಾಗ್ಲಿಂದು ಬಳ್ಳಿ ಹಿಂಗೆಲ್ಲ ಹಬ್ಬಿದೆ. ಒಳಗೆ ಹೋಗಿ ಮಡಾಗ್ಲಿಂದು ನೋಡಿ, ಹಿಂಗೆ ಇದೆ. ಇಲ್ಲೆಲ್ಲ ಕಾಯಿ ಸಣ್ಣ ಸಣ್ಣ ಕಾಯಿ ಇದೆ ನೋಡಿ. ಇಲ್ಲಿ ಇದು ಪುಟ್ಟ ಕಾಯಿ. ಇಲ್ಲಿ ಈ ಕಡೆ ಬನ್ನಿ, ದೊಡ್ಡ ಕಾಯಿ ತೋರಿಸ್ತೀನಿ ನಿಮಗೆ. ಕುಯ್ದಿದ್ದಾರೆ ಇವತ್ತು ಬೆಳಗ್ಗೆ, ಕೊಯ್ದಿದ್ದಾರಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಕಡಿಮೆನೇ ಇಲ್ಲೆಲ್ಲ ಇದೆ ನೋಡಿ ಕಾಯಿ. ಕೊಯ್ದಿದ್ದಾರಂತೆ ಬೆಳಗ್ಗೆ. ನಾನು ಮಧ್ಯಾಹ್ನ ಬಂದಿರೋದಲ್ಲ, ತೋರಿಸ್ತೀನಿ. ಒಳಗಿದೆ ತೋರಿಸ್ತೀನಿ ನಿಮಗೆ. ಹೋಗಿದೆ ನೋಡಿ. ಇದೇನಕ್ಕೆ ನೀವು ಹಣ್ಣಾಗಿ ಕೊಯ್ಯಲ್ವಾ ನಿಮ್ಮ? ಇದು ಒಂದೊಂದು ಹಣ್ಣಾಗಿ ಹೋಗ್ತಾ ಇದೆ. ಹಾಗಲಕಾಯಿ ಥರನೇ ಬೀಜ ಇರುತ್ತೆ ಇದು ನೋಡಿ. ಇದು ನಾನು ಹೋದ್ಸಲ ಕಿತ್ತಿದ್ದೆ. ಇದರಲ್ಲಿ ಗೆಣಸಿನ ಬಳ್ಳಿ ಇದು. ಇಲ್ಲಿ ಕೆಳಗಡೆ ಗೆಣಸು ಇರುತ್ತೆ, ಇದರಲ್ಲಿಲ್ಲ, ಸಣ್ಣ ಬಳ್ಳಿ ಇದೆ. ಮಡಾಗ್ಲು ಬಳ್ಳಿ ಹಬ್ಕೊತ ಇದೆ. ಆಮೇಲೆ ಲಾಸ್ಟ್ ಟೈಮೆಲ್ಲ ಇಲ್ಲಿ ಸೌತೆ ಬಳ್ಳಿ, ಆಮೇಲೆ ಬದನೆಕಾಯಿ ಎಲ್ಲ ಇತ್ತು. ಈ ಸಲ ಅವ್ರ ಮದುವೆ ಗಡಿಬಿಡಿಯಲ್ಲಿ ತುಂಬ ಏನು ಹಾಕಲಿಲ್ಲ, ಆದರೆ ಸುಮಾರು ಇದೆ. ಫುಲ್ಲು ನೋಡಿ, ಇದು ಮಡಾಗ್ಲಿದ್ದು ಚಪ್ರ, ಎಷ್ಟು ದೊಡ್ಡ ಚಪ್ರ ಆಗಿದೆ. ಇದು ಇನ್ನೂ ಆಗ್ತಿತ್ತು. ಒಂದು ಸಲ ಅದೇನದು ಮುಳ್ಳಂದಿನ ಬಂದು ಬುಡನೇ ಕಿತ್ತಿತ್ತು, ಹಾಗಾಗಿ ಕಡಿಮೆ ಇದೆ ಈ ಸಲ. ಇಲ್ಲಾಂದ್ರೆ ಫುಲ್ಲು ಚಪ್ರ ಆಗಿರ್ತಿತ್ತು. ಬನ್ನಿ ಈ ಕಡೆ ಹೋಗೋಣ. ಮೆಕೋಡೋಮಿಯಾ ಈ ಸಣ್ಣ ಗಿಡ ಇತ್ತು, ಅವ್ರು ನರ್ಸರಿಂದ ತಂದು ಹಾಕಿದ್ದು. ಈಗ ಸುಮಾರು ಹೈಟ್ ಆಗಿದೆ, ಅಷ್ಟು ಹೈಟ್ ಆಗಿದೆ. ಅಲ್ಲೂ ಒಂದಿದೆ, ಅದು ಹೌದು ನೋಡಿ, ಮೆಕೋಡೋಮಿಯಾ. ದನಕ್ಕೆ ಹುಲ್ಲು ಬೆಳೆಸಿದ್ದಾರೆ. ಡ್ರಿಪ್ ಲೈನ್ ಇದೆ ಇಲ್ಲಿ ಅಲ್ವಾ? ಮೈಕ್ರೋಜೆಟ್ ಅಂತ ಇದೆ ನೋಡಿ. ಮಾವಿನಕಾಯಿ ನೋಡಿ ಇಲ್ಲಿ. ಇದು ನೀಲಮ್ಮ ಅಲ್ವಾ? ನೀಲಮ್ಮ ಅನ್ಕೊಂತೀನಿ, ನನಗೆ ಅನ್ಸುತ್ತೆ ನೀಲಮ್ಮ ಇದು. ಇದು ಮಳೆಗಾಲಕ್ಕಾಗುತ್ತೆ ಹಣ್ಣು ಅಲ್ವಾ? ಲೇಟ್ ಹಣ್ಣು ಚೆನ್ನಾಗಿರುತ್ತೆ. ನೀಲಮ್ ಥರನೇ ಅಥವಾ ನೀಲಮ್ ಹೌದಾ ಅಲ್ಲ ಗೊತ್ತಿಲ್ಲ. ಇಲ್ಲ, ಸ್ವಲ್ಪ ಚೇಂಜ್ ಇರಬೇಕು. ಯಾವ ಥರ ಕಾಯಿ ಬಿಟ್ಟಿದೆ ನಿಮಗೆ? ಫುಲ್ಲು ಕಾಯಿ ಇಷ್ಟು ನೋಡಿ ಸಿಗುತ್ತೆ ಕಾಯಿ. ಹಣ್ಣು ಚೆನ್ನಾಗಾಗತ್ತೆ. ಆಮೇಲೆ ಇದ್ರದ್ದು ಉಪ್ಪಿನಕಾಯಿ ಹಾಕಿ, ಹೋಳು ಉಪ್ಪಿನಕಾಯಿ ಮಾಡಿದ್ದು, ಕಡ್ಗಾಯಿ ಹಾಕಿ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಈ ಮಾವಿನಕಾಯಿ ಅಂತ ಫುಲ್ಲು ಕೆಳಗೆ ಸಿಗುತ್ತೆ. ಕೈ ಕೆಳಗಿದೆ ಬೆಳೆದಿದೆ ಅಂತ ಸುಮಾರು ಅಲ್ವಾ? ಬೆಳೆದಿದೆ ನೋಡಿ, ಕೈ ಕೆಳಗೆ ಸಿಗ್ತದೆ, ಅಷ್ಟಿದೆ. ಇದೆ ಗಿಡ ತುಂಬ ಇದೆ. ಗಿಡನೇ ಬಗ್ಗು ಹೋಗ್ಬಿಟ್ಟಿದೆ. ಬನ್ನಿ, ಅಮಟೆಕಾಯಿ ಗಿಡ ಇಷ್ಟು ಹೈಟ್ ಇತ್ತು. ಅದಕ್ಕೇನೋ ಪಾಪ ಆಗಿ, ಆದರೂ ಅದು ಎಷ್ಟು ಕಾಯಿ ಬಿಟ್ಟಿದೆ? 2 ಕಾಯಿ ಬಿಟ್ಕೊಂಡಿದೆ ನೋಡಿ. ಇಲ್ಲೊಂದು ಕಾಯಿ. ಇದು ಸಣ್ಣ ಗಿಡ, ದೊಡ್ಡ ಇತ್ತಲ್ವ ಅದು ಗಿಡ? ಎಷ್ಟು ದೊಡ್ಡ? ಸ್ವಲ್ಪ ದೊಡ್ಡ ಇತ್ತು. ಹಂಗೆ ಮೆಟ್ಲಿದೆಯಲ್ಲ, ಆರಾಮಾಗಿ ಇಳಿಬೋದು. ಬನ್ನಿ, ನಿನ್ನೆ ತಾಯಿ ಇದು ನೆಟ್ಟು ಈಗ 1-2 ಅಥವಾ 3 ವರ್ಷ ಆಗಿದೆ ಅಷ್ಟೇ. ಇಷ್ಟೇ ಸಣ್ಣ ಗಿಡ ನೋಡಿ. ಇದರಲ್ಲಿ ಇಷ್ಟು ಕಾಯಿ, 2 ಹಣ್ಣು ಆಗಿತ್ತು. ಇವತ್ತು ನಾನು ಅವಾಗೊಂದು ಕೊಯ್ದಿದ್ದು ಹಾಕ್ತೀನಿ. ಅದು ಗಿಡದಲ್ಲೇ ಹಣ್ಣಾಗಿತ್ತು. ಆರೆಂಜ್ ಕಲರ್ ಒಳಗಡೆ ಇದು ಬರುತ್ತಲ್ಲ, ಸ್ವಲ್ಪ ಕೇಸರಿ ಕಲರ್ ಇದೆ, ಆರೆಂಜ್ ಕಲರ್ ಇದೆ ನೋಡಿ. ಸಣ್ಣ ಗಿಡ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಕಾಯಿ ಇನ್ನೂ ಸ್ವಲ್ಪ ಬೆಳಿಬೇಕು. ಗಮ್ಮಂತಿದೆ, ಇನ್ನೇನೆ ಗಮ್ಮಂತಿತ್ತು.
ಮಂಗ ತಿನ್ನತ್ತೆ ಅಂತ ಈ ಥರ ಕಟ್ಟಿ ಇಟ್ಟಿದ್ರು ಹಲಸಿನ ಇದು ಇದು ಕಸೆ ಗಿಡ ಅಲ್ವಾ? ಕಸೆ ಗಿಡ ಒಂದು ನೆಟ್ಟು ಎಷ್ಟು ವರ್ಷ ಆಯ್ತು ಇದು? ನೆಟ್ಟು 3 ವರ್ಷ ಆಯ್ತು. 3 ವರ್ಷ ಆಯಿತು. ಕಾಯಿ ನೋಡಿ ಹೆಂಗೆ ಬಂದಿದೆ, ಕೆಳಗಡೆನೂ ನೋಡಿ ಹೆಂಗೆ ಬಂದಿದೆ. ಅವತ್ತು ಒಂದು ಹಣ್ಣಾಗಿತ್ತು ಇದ್ರದ್ದು ಅಂದರೆ ಇಲ್ಲಿಗೆ ಕಟ್ ಮಾಡಲ್ಲ, ಬೀಳುತ್ತೆ ನಿಜಾನೆ. ನೋಡು ಹಣ್ಣು ಅದರಲ್ಲೇ ಆಗಿದೆ. ಅಲ್ವಾ? ಇದು ಮರನೇ ಸಣ್ಣದ ಅಲ್ಲ, ಮರ ಸಣ್ಣ ಅಂದರೆ ಅದು ಇನ್ನೂ ಸಣ್ಣ ಇದೆಯಲ್ಲ, ಅದು ಮುಂದಿನ ವರ್ಷ ದೊಡ್ಡ ಆಗುತ್ತೆ ಅಲ್ವಾ? ತುಂಬ ದೊಡ್ಡ ಆಗಲ್ಲ, ಮರ ಬೆಳೆಯುತ್ತೆ ಅಂತ. ಇನ್ನೊಂದು ಹಣ್ಣ ಬೇಕಿತ್ತೇನೆ. ಸಣ್ಣ ಮಾಡಿದೆ. ಇದು ಫಸ್ಟ್ ಬಂದಿರೋದು, ಇದ್ರ ಹೆಸರು ಇದು ಇವ್ರಿಗೆ ಕೊಟ್ಟಿರೋದು ಎಲ್ಲಿಂದ ತಂದಿರೋದು? ಜಾಕ್ ಅನಿಲ್ ಅವ್ರದ್ದು ನಿನ್ನಿ ತಾಯಿ. ನಿನ್ನೆ ಅಂತ ಒಂದು ಹುಡುಗಿ ಇಲ್ಲ, ಅವಳು ತಾಯಿದು. ಗಳಿಬೇಕಿತ್ತು ಕಣ. ಅದೇ ಬೆಳಿಬೇಕಿತ್ತು ಅನ್ಸುತ್ತೆ ನೋಡಕ್ಕೆ. ಆದರೆ ಅದು ಸ್ಮೆಲ್ ನಿನ್ನೆಯಿಂದಾನೆ ಬರ್ತಿದೆಯಲ್ಲ, ಬಿಸಿಲಿಗೆ ಬೇಗ ಹಣ್ಣಾಗಬೇಕು. ಅಥವಾ ಹಣ್ಣಾಗಿ ಇನ್ನೂ 4 ದಿನ ಬಿಟ್ಟು ತಿನ್ನೋದೇನೋ ಇದನ್ನ ಆ ಜಾತಿದಿರ್ಬೋದು. ಅಲ್ಲ, ಅದೇ ನನ್ಗನ್ಸೋದು ಹಣ್ಣಾಗಿ 2 ದಿನ ಚೆನ್ನಾಗುತ್ತೆ. ಉಂಟಲ್ಲ ಇದೆಯಾ? ಅನ್ಪೂರ್ಣ ತಿನ್ನಿಸಿ. ಅನ್ಪೂರ್ಣ ಇದೆಲ್ಲ ಸಿಂಚನ ಇದೆ ಚೂಂಡಗ ಸಾಕಿಷ್ಟೇ. ಒಳ್ಳೆದಪ್ಪ ಇದೆ ಅಲ್ಲ. ಸೀನು ಇವ್ರ ಮನೆ ಫುಲ್ ವೆಜಿಟೇರಿಯನ್ ನಾಯಿ, ಎಲ್ಲ ತಿನ್ನೋದು ಹಲಸಿನ ಹಣ್ಣು ತಿನ್ನೋ ನಾಯಿ ಇದು. ನೋಡಿದಾ? ಜಾಸ್ತಿ ತಿನ್ಬೇಡ. ಭಾರ ತಡಿಯೋಕ್ಕಾಗದೆ ಕೆಳಗಡೆ ಪಾಪ ಮಲಗಿಬಿಟ್ಟಿದೆ. ಮಾವಿನ ಹಣ್ಣು ಈ ಕಡೆ ಎಲ್ಲ ಬಿಟ್ಟಿದೆ ನೋಡಿ, ಎಷ್ಟು ಕಾಯಿ. ಇದು ಬೇಟೆಗೆ ಅದು ಪಾಪ ನಿಲ್ತಾನೆ ಇಲ್ಲ. ಇದು ಯಾವುದಿದು ಮಾವಿನಕಾಯಿ? ಇದು ಎಂಥದ್ದು? ಮಂಗಂಪಲ್ಲಿ. ಬಂಗಂಪಲ್ಲಿನೇ. ಮಂಗಂಪಲ್ಲಿನ ಬಂಗಂಪಲ್ಲಿ. ಇದು ಯಾವುದಂತ ನನಗೂ ಗೊತ್ತಾಗ್ತಿಲ್ಲ. ನಿಮ್ಗೇನೋ ಹೆಸರು ಗೊತ್ತಿದ್ರೆ ಕಮೆಂಟ್. ಮಂಗಂಪಲ್ಲಿನ ಬಂಗಂಪಲ್ಲಿ? ಮಂಗಂಪಲ್ಲಿನ ಮಾವಿನಕಾಯಿ ಇದು. ಇದು ನೋಡಿ, ಇದೆಲ್ಲ ಬೆಳೆದಿದೆ. ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ ಅದು ವೇಟಿಗೆ ಈ ಕಡೆ ಇದಾಗ್ಬಿಟ್ಟಿದೆ, ಈ ಕಡೆ ಬಾಗ್ಬಿಟ್ಟಿದೆ. ಇದರೆಲ್ಲ 2 ಕಾಯಿ ಕೊಯ್ಕೊಂಡು ಹೋಗ್ಬೇಕು. ನಾನು ನೋಡಬೇಕು ಹಣ್ಣು ಹೆಂಗಾಗತ್ತೆ ಅಂತ. ಸುವರ್ಣ ಹಣ್ಣು ಚೆನ್ನಾಗಾಗಲ್ಲ ಅಂತ ಅಂದರು. ಚಪ್ಪೆ ಅಂದ್ರೆ ಅದಕ್ಕೆ ನಾನು ತಗೊಂಡೋಗಿ ಟ್ರೈ ಮಾಡಬೇಕು. ಸ್ವೀಟ್ ಆಗುತ್ತಾ ಅಂತನಾ? ಸ್ವೀಟ್ ಆಗುತ್ತಾ ಅಂತ ನೋಡ್ಬೇಕು. ಇದು ಯಾವ್ದ್ರದ್ದು ಉದ್ರಿದ್ದಿರ್ಬೇಕು ನೋಡಿ. ಆಮೇಲೆ ಈ ಕಡೆ ಬಂದರೆ ಇದು ಒಂದೇ ಕಾಯಿ ಇದೆ, 2 ಕಾಯಿ ಇದೆ. ಇದು ಮಲ್ಲಿಕಾಯಿ. ಈ ಸಲ 2 ಅಲ್ಲ 3 ಕಾಯಿ ಇದೆ. 3? ಹಾಂ. ಈ ಮಲ್ಲಿಕಾಯಿ ಇನ್ನೊಂದು ದೊಡ್ಡ ಮರ ಇತ್ತು, ಆದರೆ ಅದು ಮರ ಬಿದ್ದೋಗ್ಬಿಟ್ಟಿದೆ ಮಳೆಗಾಲದಲ್ಲಿ. ಸತ್ತೋಯ್ತು, ಬಿದ್ದೋಯ್ತು, ಅದು ಮುರಿದೋಯ್ತು ಮಲ್ಲಿಕಾಯ್ದು. ಇವ್ರ ತುಂಬ ಕಾಯಿ ಬಂದಿತ್ತು, ಕಸೆ ಮಾಡಿದ್ದು, ತುಂಬ ಕಾಯಿ ಮಾಡಿದ್ದು. ಈ ಸಲ ಇದರಲ್ಲಿ ಬಂದಿದ್ದೆ 3 ಕಾಯಿ. ಇಲ್ಲೊಂದು ಕಾಯು, ಅಲ್ಲೊಂದು ಕಾಯು, ಅದು ಮಧ್ಯೆ ಒಂದು ಕಾಯಿ ಸಣ್ಣದು. 3 ಕಾಯಿ ಬಂದಿರೋದು ಮಲ್ಲಿಕಾಯಿ. ಇಲ್ಲೊಂದು ಹೋದ ಸಲ ತುಂಬ ಕಾಯಿ ಬಂದಿತ್ತು. ಈ ಹೆರೆಯಲ್ಲಂತೂ ಫುಲ್. ಆ ಹೆರೆಯಲ್ಲಿ ನೋಡಿ, ಇದು ಯಾವ್ದು ಗೊತ್ತಾ? ಇದು ಆಪುಸ ಅಥವಾ ಆಪುಸ ಅಥವಾ ಪೈರಿನ? ಅಲ್ಲ, ಆಪುಸ್. ಇದು ಕಸೆ ಗಿಡ ಮಾಡಿದ್ದೆ ಅಲ್ವಾ ನೀವು? ಕಸೆ ಗಿಡ. ಇದು ನೋಡಿ ಆಪುಸ್. ಇದು ಮಾವಿನಕಾಯಿ ಆಪುಸ್. ಇದು ಸಖತ್ತಿರತ್ತೆ ಇದು ಹಣ್ಣು. ಇದು 2 ಮೊನ್ನೆ ಗೊತ್ತೇ ಆಗಿಲ್ಲ, ಮರದಿಂದಾನೆ ಬಿದ್ದೋಗ್ಬಿಟ್ಟು. ಹಣ್ಣಾಗ್ಯಾ? ಹಣ್ಣಾಗಿ ಬಿದ್ದಿತ್ತಾ? ಚೆನ್ನಾಗಿತ್ತಾ? ಇಲ್ಲ, ಅದು ಕೊಡ್ತೋಗಿತ್ತು. ನೋಡ್ಬೇಕು ದಿನ ಬಂದು. ಅದೇ ಇವಾಗ ನನ್ನ ತೋಟ ಇಟ್ಟರೆ ಅಲ್ಲೋಡಿ ಎಲ್ಲೊಂದು ಬಿದ್ದಿದೆ. ಹಣ್ಣಾಗಿ ಬಿದ್ದೋಗಿತ್ತಂತೆ, ನೋಡಲಿಲ್ಲ ಇವರು. ಈ ಸಲ ಅದು ಫಸ್ಟ್ ಟೈಮ್ ಬಂದಿದ್ದೇನಲ್ವ ಇದು? ಈ ಸರಿ ಫಸ್ಟ್. ಕಸೆ ಗಿಡ ಮಾಡಿದ್ದು ಈ ಸಲ ಫಸ್ಟ್ ಟೈಮ್ ಬಂದಿದ್ದು. ತುಂಬಾ ಚೆನ್ನಾಗಿರುತ್ತೆ ಇದು ಹಣ್ಣು. ಅಂದರೆ ಇದು ತಿಂದಿದ್ದಲ್ಲ, ಬೇರೆ ತಿಂದಿದ್ದೀನಲ್ಲ, ಹಾಗಾಗಿ. ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಬನ್ನಿ. ಆಹಾ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಎಷ್ಟೆಲ್ಲ ಬಿಟ್ಟಿದೆ. ಇಲ್ಲಿ 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 ಎಲ್ಲ ಕಡೆ ಬಿಟ್ಟಿದೆ. ಘಮ ನೋಡೋಕ್ಕೆ ಚೆಂದ ಆಯ್ತದ್ದು. ಆಹಾ, ಇಲ್ಲಿ ನೋಡಿ, ಇದು ಯಾವುದು ಮಾವಿನ ಗಿಡ? ಇದು ಎಂತ ಕಟ್ಟಿ ಮನಿ ಕಸೆ ಗಿಡ ಹಾಕಿದ್ದ? ಕಸೆ ಗಿಡ. ಅಲ್ಲಿ ಹೂ ಬಂದಿದೆ ಮೇಲೆ. ಇಲ್ಲಿ ಒಂದು ಕಾಯಿ ಬಂದಿದೆ ನೋಡಿ. ಇದರಲ್ಲಿ ಹೂ 2 ಇತ್ತು, ಒಂದು ಅವಧಿ ಅಂತ ಕುಯ್ದ ಕಾಯ. ಟೀಪು. ಇಲ್ಲಿ ನೋಡಿ, ಇದು ಬಟಾಟೆ ಇದು. ಆದರೆ ನಿಮ್ಮದು ಮನೇಲಿ, ಇವ್ರ ಮನೇಲಿ ಏನಂದರೆ ಬಟಾಟೆ ಫ್ರೂಟ್ಸ್ ಬೇಸಿಗೆಯಲ್ಲಿ ಆಗಲ್ಲ, ಮಳೆಗಾಲದಲ್ಲಿ ಆಗುತ್ತೆ. ಅದೇ ಪ್ರಾಬ್ಲಮ್ಮು. ಅಲ್ಲಿ ನೋಡಿ, ಇಲ್ಲಿ ಎಷ್ಟು ಕಾಯಿ ಬಂದಿದೆ. ಮತ್ತು ಹೂ ಕಾಣಿಸ್ತಿಲ್ಲ, ಕಾಯಿ ಕಾಣ್ತಿಲ್ವ? ಅಲ್ಲಿದೆ ನೋಡಿ, ಮೇಲೆಲ್ಲ ಕಾಯಿ ಇದೆ ಮತ್ತು ಹೂ ಬರ್ತಾ ಇದೆ. ಬಿಟ್ಟರೆ ತುಂಬ ಬಿಡುತ್ತೆ.
ಓಹೋ ಕೊಯ್ಯಿ ಮೈಯನ್ನು ನೋಡಿದ್ದು ಒಂದ್ಸಲ ಹಣ್ಣಾಗಿ ಹೋಗಿದೆ. ಈಗ ವಾವ್ ಸಖತ್ತಾಗಿದೆ. ಈಗ ಅಲ್ಲೊಂದಿದೆ ನೋಡಿ, ಇಲ್ಲಿದೆ. ಒಳ್ಳೆ ಹಣ್ಣು ನೋಡಿ, ಇಷ್ಟೆಲ್ಲ ಇದೆ. ಮಂಗ ಬಂದಿದೆ. ಮಂಗ ಮನೆ ಹತ್ರ ಕಡಿಮೆ ಬರೋದು, ನಾಯಿ ಇರುತ್ತಲ್ಲ. ಮನೆ ಹತ್ರ ಬರಲ್ಲ. ಇದು ಎಲ್ಲ ಸೀಸನ್ ಇರುತ್ತೆ ಸಾಮಾನ್ಯ ಅಲ್ವಾ. ಮಳೆಗಾಲದ ಈಗ ಸಣ್ಣ ಕಾಯಿ ಬಂದಿದೆಯಲ್ಲ, ಅದು ಮಳೆಗಾಲದಲ್ಲಿ ಇರುತ್ತೆ. ಈಗ ಆಲ್ರೆಡಿ ಒಂದ್ಸಲ ಅಂತ ಫುಲ್ ಹಣ್ಣು ಇದ್ರ ತುಂಬ ಹಣ್ಣಾಗಿತ್ತು. ನೋಡೋಣ ಸೀರೆ ಉಟ್ಕೊಂಡು ಮರ ಹತ್ಬೋದಾ ಅಂತ ಹೇಳಿ ಗೊತ್ತಾಗ್ತಿದೆ. ಡ್ರೆಸ್ ಹತ್ಕೊಂಡು ಇದಾದರೆ ನಾನು ಹತ್ತೀನಿ. ಡ್ರೆಸ್ ಹತ್ಕೊಂಡು ಸೀರೆ ಉಟ್ಕೊಂಡು ಹತ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಣ್ಣ ಗಿಡ ಅಲ್ಲ ಹಂಗಾಗಿ ಹತ್ತೀನಿ. ಯಾರೋ ಮಂಗನ ಜಾಸ್ತಿ ಇದೆ ಅಂತ. ಕೆಚ್ಟ್ ಸಣ್ಣ ಮರ ಅಲ್ಲ, ಸುಮ್ಮನೆ ಹಿಂಗೆ ಕಾಲಿಗೆ ಸಿಗುತ್ತೆ, ಹಂಗಾಗಿ ಹತ್ತೀವಿ. ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಅಂಗಳ ಮದುವೆ ಮನೆಯಾಗಿ ಹೆಂಗಿತ್ತು, ನಾನು ಹಿಂದೆ ವಿಡಿಯೋ ಹಾಕಿದ್ದೀನಿ ನೋಡಿ. ಚಪ್ರಶಾಸ್ತ್ರ ಮೆಹಂದಿ ಎಲ್ಲ ಇದೇ ಅಂಗಳದಲ್ಲಿ ಆಗಿದ್ದು. ಅವಾಗಿನ ಅಂಗಳಕ್ಕೂ ಈಗಿನ ಅಂಗಳಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಗಂಟಿಗೆ ಗಿಡ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಹೂ ಬಿಟ್ಟಿತ್ತು, ಕೆಲವೊಂದು ಹೂವು ಹಾಳಾಗಿದೆ, ಇನ್ನು ಕೆಲವೊಂದೆಲ್ಲ ನೋಡಿ. ಇದು ಪರ್ಪಲ್ ಅಂತೂ ಸಖತ್ತಾಗಿದೆ ಅಲ್ಲ, ಕಲರ್ ನೋಡಿ, ಚಂದ ಇದೆ. ಮೊಗ್ಗು ನೋಡಿ ಎಷ್ಟಿದೆ ಅದರಲ್ಲಿ. ಆಮೇಲೆ ಅದೂ ಆ ಕಲರು ಚೆನ್ನಾಗಿದೆ, ಆ ಸೈಡು ಚೆನ್ನಾಗಿದೆ. ಇಲ್ಲಿ ಇವ್ರ ಮನೇಲೆಲ್ಲ ಕೊಟ್ಟಿಗೆ ಗೊಬ್ಬರ ಸಿಗುತ್ತಲ್ಲ, ಚೆನ್ನಾಗಾಗುತ್ತೆ. ಇದೆಲ್ಲ ಕಲರ್ ಇರುತ್ತೆ ಇದರಲ್ಲಿ ಅಲ್ವಾ. ಅದ್ರಲ್ಲಿ ಸುಮಾರು ವೈಟು ಪಿಂಕ್ ಕಲರ್ ಚೆಂದ ಇದು ಹೂವು, ತುಂಬ ದಿನ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ವೈಟ್ ಸೇವಂತಿಗೆ ಇದೆ, ವೈಟಲ್ಲಿ 2-3 ಥರ ಇದೆ. ಆಮೇಲೆ ಇಲ್ಲೊಂದು ಎಲ್ಲ ಮೊಗ್ಗು ಬಿಟ್ಟಿದೆ. ಇದನ್ನ ಸೈಡಿಗೆ ಹಾಕಿ ಮಳೆ ಶುರು ಆದ ತಕ್ಷಣ ಎಷ್ಟು ಚೆನ್ನಾಗಿದೆ. ಆ ಕಡೆ ಇದೆ, ಚೆನ್ನಾಗಿದೆ. ಸಣ್ಣ ಗಿಡ, ಮೆಣಸಿನ ಗಿಡ ಇದು. ಯಾವ ಮೆಣಸು ಅದು? ನಾರ್ಮಲ್ ಮೆಣಸು, ಜೀರಿ ಮೆಣಸು. ಜೀರಿಗೆ ಮೆಣಸು. ಕರಿಬೇವು ಸೊಪ್ಪು ಗಿಡ ಇತ್ತು, ಇರುವಲ್ಲಿ ಮದುವೆ ಮನೆ ಟೈಮೇ ಅಂಗಳ ಬೇಕಂತ ತೆಗ್ತಿದ್ರು, ಆದರೂ ಅದು ಬೇರಲ್ಲೇ ಹುಟ್ಕೊಂಡಿದ್ದು. ಇದು ನಿಂಬೆ ಗಿಡ, ಅದು ನೋಡಿ ಬೇರಲ್ಲೇ ಹುಟ್ಕೊಂಡಿದ್ದು. ಮತ್ತೆ ಅದು ಚಿಗುರುತ್ತೆ ಅಲ್ವಾ, ಚೆನ್ನಾಗಿ ಚಿಗುರು ಬಂದಿದೆ. ಈ ಕರಿಬೇವು ಅವಾಗ ಇಲ್ಲಿ ಎಲ್ಲ ಊಟಕ್ಕೆಲ್ಲ ಜಾಗ ಬೇಕಂತ ತೆಗ್ದು, ಎಂಗೇಜ್ಮೆಂಟ್ ಟೈಮಿಗೆ ಊಟಕ್ಕೆ ಜಾಗ ಬೇಕಂತ ತೆಗ್ದಿದ್ರು. ಆದರೆ ಅದು ಪಾಪ ಬೇರಲ್ಲೇ ಮತ್ತೆ ಜೀವ ಬಂದಿದೆ ಅದಕ್ಕೆ. ಇದು ಲವಂಗ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತದೆ ಅದರಲ್ಲಿ. ಎಲೆ ಇದೆ ಅಲ್ಲ, ಎಲೆ ಹಾಕಿದ್ರು ಬರುತ್ತಂತ ಅಲ್ಲ, ಸ್ಮೆಲ್ ಇಷ್ಟು ಚೆನ್ನಾಗಿದೆ. ಹಾಗೆ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಅಲ್ಲಿ ಇದು ಹಾಕಿ ಹರಿವೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಕೆಂಪು ಹರಿವೆ ಅವತ್ತೊಂದು ಬೀಜನ ಇದು. ಅವತ್ತು ಚೆನ್ನಾಗಿದೆಯಲ್ಲ, ಕೆಂಪು ಹರಿವೆ ಇದು, ಫುಲ್ ಕೆಂಪು ಹರಿವೆ. ಜಾತ್ರೆ ಇಲ್ಲಿ ಕಾಫಿ ಬೀಜನ ಮೊಳಕೆ ಹಾಕಿದ್ದಾರೆ, ಸ್ವಲ್ಪ ತೆಗೆದು ಕವರಿಗೆ ಹಾಕ್ತಾರೆ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಮೊಳಕೆ ಹೆಂಗೆ ಬಂದಿದೆ. ಕೆಲವೊಂದು ಗಿಡ ಆಗಿದೆ, ಒಗ್ಗ ಹಾಕಿದ್ದು ಅಂತಾರಲ್ಲ ಅದು. ಇಲ್ಲಿ ನೋಡಿ, ಅದೇ ಆ ಥರ ಮಾಡಿ ಈ ಥರ ಕವರಿಗೆ ತುಂಬ್ತಾರೆ. ಆಮೇಲೆ ಇದೆಲ್ಲ ನೆಡೋದಾ? ಈ ತೋಟಕ್ಕೆ ನೆಡ್ಬೇಕು, ಈ ಸರಿ ಮಳೆಗಾಲದಲ್ಲಿ ನೆಡ್ಬೇಕು. ಮಳೆಗಾಲದಲ್ಲಿ ನೆಡೋಕೆ ಅಂತ ಹೇಳಿ. ಯಾವ ಜಾತಿ ಇದು? ಇದು C×R. C×R ಯಾರು ಕೊಡೋಕೆ ಅಥವಾ ನಿಮ್ಗಷ್ಟೇ? ನಮಗೆ ನೆಡೋಕ್ಕೆ. ನಿಮ್ಗಷ್ಟೇನಾ? ಇವ್ರಿಗಷ್ಟೇ ಅಂತ ಇದು, ಸೇಲಿಗಲ್ಲ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನಾಗಿ. ಇದು ಇಂಬನ ಬಕ್ಕೆನಾ? ಬಕ್ಕೆನಾ? ಚೆನ್ನಾಗಿದೆಯಾ ಇದು? ಇದು ಚೆನ್ನಾಗಿರುತ್ತೆ. ಕಪ್ಪು ಕಾಯಲ್ಲ ಒಂಥರ. ಸಕ್ಕ ಸ್ವೀಟ್ ಇರುತ್ತೆ ಇದು. ನೋಡಿ ಬೇಗ ಆಗುತ್ತೆ ಅಂತ. ಹೆಂಗೆ ಬಂದಿದೆ ನೋಡಿ. ಅದೇ ಗಿಡ ತುಂಬ ಇದೆ. ಇದು ನರ್ಸರಿ ಜೇನ್ ಅಂತೀವಲ್ಲ, ಅದು ಈ ಥರ ಹಾಕಿತ್ತು. ಸಣ್ಣ ಹುಳ, ಈ ಥರ ಸಣ್ಣ ಹುಳ ನೋಡಿ ಇಲ್ಲಿದೆ. ಅದು ಇದ್ರ ತುಪ್ಪ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ಇದು ಔಷಧಿಗೆಲ್ಲ ಬರುತ್ತೆ, ಸಖತ್ ಟೇಸ್ಟ್. ಅದು ತುಪ್ಪ ಅಲ್ಲ ಅಂದರೆ ಅದ್ರದ್ದು ಮೇಣ ಕೂಡ ಒಂಥರ ಕಪ್ಪು ಕಲರ್ ಬರುತ್ತೆ. ಹಾಗೆ ಇಲ್ಲಿ ಬನ್ನಿ, ನಾನು ಅಲ್ಲಿ ಕರಿಬೇವು ಸೊಪ್ಪು ತೋರಿಸ್ದಲ್ಲ ಮೊಳಕೆ, ಅದು ಇದೇ ಗಿಡ ಅಲ್ವಾ? ಅದು ಇದನ್ನೇ ಕಿತ್ತು ಇಲ್ಲಿ ತಂದು ನೆಟ್ಟಿದ್ದು, ಇಲ್ಲಿ ಚಿಗುರು ಬಂದಿದೆ. ನೆಟ್ಟಿದ್ದಾರೆ ಅವರು, ಆದರೆ ಅದ್ರ ಬೇರೆಲ್ಲ ಚಿಗುರು ಬಂದಿದೆ. ಅದು ಎಲ್ಲ ಅಡಿಕೆ ಇದು ಮೊಳಕೆ ಹಾಕಿದೆ, ಇನ್ನೂ ಬರಲಿಲ್ಲ. ಇದೆಲ್ಲ ಅಡಿಕೆ ಒಗ್ಗ ಹಾಕಿದ್ದಾರೆ, ಬರಬೇಕಿನ್ನು ಮೊಳಕೆ. ಇದರಲ್ಲೆಲ್ಲ ಮೆಣಸಿನ್ಕಾಯಿ ಬೊಂಡ ಹಾಕ್ತಿದ್ದಾರೆ, ಸ್ಮೆಲ್ ಘಮ್ ಅಂತ ಹಾಕ್ತಿದೆ. ಎಷ್ಟು ಚೆನ್ನಾಗಿ ಕಲರ್ ನೋಡಿ, ಆರೆಂಜ್.
ಪಿಂಕು ಇದಂತೂ ಎಷ್ಟು ಹೂ ಆಗುತ್ತೆ ಇದು ಆ್ಯಕ್ಚುಲಿ ಇಂಥದ್ದೇ ಅದು ನಡ್ಬೇಕು. ಇದಿದೆಯಲ್ಲ ಇದು ಬಟನ್ ರೋಸು, ಗೊಂಚಲೇ ಇದು ರಾಶಿ ಆಗಿತ್ತು ಅವತ್ತಾಗಿತ್ತಲ್ಲ ಮದುವೆ ಮನೆ ಟೈಮಲ್ಲಿ ನೋಡಿಲ್ವಾ? ಅದೇ ಹಿಂಗೆ ಗೊಂಚಲೇ ಆಗುತ್ತೆ, ಚಂದ ಇದೆ. ಬಂಚ್ 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 ಬರುತ್ತೆ. ಇತ್ತದ ನಮ್ಮ ಮನೇಲಿ ಹೋಯ್ತು. ಇದು ನೋಡಿ, ಇದು ಮಡಾಗ್ಲಿ ಚಪ್ರನೇ. ಇಲ್ಲೆಲ್ಲ ನೋಡಿ ಮಡಾಗ್ಲಿಗಳಿದಾವೆ, ಕೊಯ್ದಿದ್ದಾರೆ ಅವ್ರು ಇವತ್ತು. ಇಲ್ಲೆಲ್ಲ ಇದೆ ನೋಡಿ ಮಡಾಗ್ಲಿ. ಇದು ತೊಂಡೆ ಚಪ್ರ ಮಡಾಗ್ಲು ಎರಡು ಮಿಕ್ಸ್ ಆಗಿದೆ ಇದರಲ್ಲಿ. ಇಲ್ಲಿ ನೋಡಿ ತೊಂಡೆಕಾಯಿ ಎಷ್ಟಿದೆ, ಕೊಯ್ಕೋಬೇಕು ನಾನು ತೊಂಡೆಕಾಯಿ. ನೋಡಿ ಎಲ್ಲ ತೊಂಡೆಕಾಯಿ ಬಿಟ್ಟಿದೆ, ತಾನೇ ಆಗಿದೆ. ಓ ಬೆಳೆದಿದೆ ಇದು ಅಲ್ಲ, ಬೆಳೆದಿದೆ. ಮೈಸೂರು ಬಾಳೆ ಇದು. ಇದಾ ಬೆಳೆದಿದೆ ನೋಡಿ, ಬೆಳೀಲಿಲ್ವಾ? ಬೆಳೆದಿದೆ. ಮೈಸೂರು ಆಗಿದೆ ಅಂಜನ. ಇದನ್ನ ಎಂತ ಮಾಡಿ ಹಾಕ್ಬೇಕಂತ? ಅದೇನೋ ಬೆಲ್ಲ ಇದರಲ್ಲಿ ಬೇಯಿಸಿ ಒಂದು ಕುದಿ ಬರೆಸಿ ನೋಡಿ, ಬೆಲ್ಲ ಒಣಗಿಸ್ಬೇಕಂತೆ, ಚೆನ್ನಾಗಿದೆ. ಬೆಲ್ಲದಲ್ಲಿ ಬೇಯಿಸಿ ಹಾಕ್ಬೇಕು. ಓ ಎಷ್ಟು ಅಂಜೂರ ಆಗಿದೆ ನೋಡಿ ಇದರಲ್ಲಿ. ಒಂದು ಕೊಡ್ತೀನಿ ನಮ್ದು ಯಾಕೆ ಅಷ್ಟು ಖುಷಿ ನೋಡಿ, ಫುಲ್ಲು ಆಗಿದೆ ಈ ಸಲ. ವಾವ್, ಸಖತ್ ಜ್ಯೂಸಿ ಆಗಿದೆ ಈ ಸಲ. ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿದೆ ಇದು. ಸ್ವೀಟ್ ಆಗಿದೆ ಈ ಸರಿ. ನೋಡೋಣ ಸರಿ ಚಪ್ಪೆ ಇತ್ತು ನೋಡಿ, ಇಷ್ಟು ನ್ಯಾಚುರಲ್ ಹಣ್ಣು ಎಲ್ಲಿ ಸಿಗತ್ತೆ? ಸಖತ್ತಾಗಿದೆ ನೋಡ್ಬಾ, ತುಂಬ ಚೆನ್ನಾಗಿದೆ ಇದು. ಸ್ವೀಟ್ ಇದೆ ಈ ಸರಿ. ಆ ಸರಿ ಚಪ್ಪೆ ಇತ್ತಲ್ಲ. ಆ ಕಡೆ ಕಾಯಿ ನೋಡಿ ಯಾವ ಥರ ಹಿಡಿದಿದೆ ಅದು ಅಂಜೂರ. ನೋಡಿ ಇದು ಜಾಸ್ತಿ ಬೆಳೆದು ಹೆಂಗಾಗಿದೆಯಪ್ಪ, ಮುಟ್ರದು ನೋಡಿ, ಹೊಡಿಯೋಣ ನೋಡಿ. ಅದು ಹಾಳಾಗಿದೆ ಅನ್ಸುತ್ತೆ, ಅದು ಬೇಡ ಬಿಡಿ. ಹಣ್ಣು ಜಾಸ್ತಿ ಆಗ್ಬಿಟ್ಟಿದೆ ಪಾಪ. ಇದ್ರೆ ಈ ಥರ, ಇಲ್ಲ ಅಂದರೆ ಇಲ್ಲ. ಏನು ಮಾಡೋದು ಇಷ್ಟೊಂದು? ಕೊಯ್ತೀನಿ. ಇದೆ ಕೆಲವದಂತೂ ಹಣ್ಣಾಗಾಗಿ ಹೋಗಿದೆ. ಅಲ್ಲಿ ನೋಡಿ ಆ ಸೈಡ್ ಎಷ್ಟಿದೆ ಹಣ್ಣು, ಆ ಸೈಡು ಇಷ್ಟು ಅಂಜೂರ ಕೊಯ್ದಿದ್ದೀವಿ. ಸಖತ್ತಾಗಿದೆ, ಟೇಸ್ಟು ಸ್ವೀಟು ಎಲ್ಲ ತುಂಬ ಚೆನ್ನಾಗಿದೆ. ಒಂದೊಂದು ಪಾಪ ಸಾಕ್ಬಿಟ್ಟು ರಾತ್ರಿ ಏನೇನೋ ಪ್ರಾಣಿ ಎಲ್ಲ ಬರುತ್ತೆ ತಿನ್ನೋಕ್ಕೆ. ಇದನ್ನು ಕಬ್ಬೆಕ್ಕೆಲ್ಲ ಬರುತ್ತೆ. ಬೆಕ್ಕು ಪಾಪು ಆ ಬೆಕ್ಕಲ್ಲಿ ಬೆಕ್ಕಿನ ಥರದ್ದೇ ಬೇರೆ ಗೊತ್ತು. ಮೇಲೆ ನೋಡಿ, ಇಲ್ಲಿ ದೀವಲ್ಸ್ ಇದೆ ಇದರ ಮೇಲೆ. ಬಿಟ್ಟಿದೆಯಲ್ಲ ಈ ಸಲ, ಸುಮಾರು ಬಂದಿದೆ. ಅದೇ ಈ ಸಲ ಸುಮಾರು ಬಂದಿದೆ. ಎಷ್ಟು ಬಿಟ್ಟಿದೆ ಇದು ಚಪ್ರ ನೋಡಿ, ಎಷ್ಟು ಗ್ರೀನಾಗಿ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಇದೆ ನೋಡಿ, ಒಂದು ರಾಶಿ ಇದೆ ಕಾಯಿಗಳು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ ಫುಲ್ ಕಾಯಿ ಬಿಟ್ಟಿದೆ ಇದರಲ್ಲಿ. ಸಣ್ಣದಿನ್ನು ಎಲ್ಲ ದೊಡ್ಡ ಆಗುತ್ತೆ. ಕೊಯ್ದಿದ್ದಾರೆ ಇವತ್ತು, ಹಂಗಾಗಿಲ್ಲ ದೊಡ್ಡ ಕಾಯಿ. ಇಲ್ಲೆಲ್ಲ ಕಡೆನೇ ಇದೆ. ಮೇಲೆ ನೋಡಿ ದೀವಲ್ಸ್ ನೋಡಿ ಎಷ್ಟು ಬಿಟ್ಟಿದೆ ಈ ಸಲ. ಓ, ಒಂದು ರಾಶಿ ಬಿಟ್ಟಿದೆ ಅಲ್ಲ, ಬೆಳೆದಿದೆ ಸುಮಾರು ಬೆಳೆದಿದೆ. ನಾನು ಒಂದು ಕೈಲಿ ಪಾಟ್ ಮಾವಿನ ಹಣ್ಣು ತಿಂತಾ ಇದ್ದೀನಿ, ಇನ್ನೊಂದು ಕೈಲಿ ಇವತ್ತು ಇಡೀ ಮಾವಿನ ಹಣ್ಣು ತಿಂದಿದ್ದಾಳೆ ಅಂತ. ಇದ್ದೀನಿ ಇವತ್ತಿರಿ. ಇದು ನೋಡಿ, ಇದು ಏನು ಕೋಕಮ್ ಇಷ್ಟಾಗಿದೆ ನೋಡಿ. ಇದು ಸ್ವಲ್ಪ ಸಣ್ಣ ಹಣ್ಣಲ್ವಾ? ಇದು ಸಣ್ಣದು, ಇದು ಪುಟ್ಟದು, ಇದು ನಾಟಿ ಹಣ್ಣು. ನಾವು ಸಣ್ಣ ಇರ್ಬೇಕಾರೆಲ್ಲ ಇದು ತಿಂತಿದ್ದು ಹಿಂಗೆ. ಹುಳ ಇದೆಯಾ ನೋಡಿ, ಹುಳ ಇದ್ರೆ ಕಣ್ಣಿಗೆ ಒಳ್ಳೇದಂತೆ ಹುಳ ಇದ್ದು. ನೋಡ್ಕೊಂಡಿಡಿ ಎಷ್ಟು ಚೆನ್ನಾಗಿತ್ತು. ಅಯ್ಯಪ್ಪ, ಹಿಂಗೆ ಕುತ್ಕೊಂಡು ಚೆನ್ನಾಗಿಲ್ಲ ಹಿಂಗೆ. ಮೀನಷ್ಟು ದೊಡ್ಡ ಮೀನಿದೆ ಇದ್ರೊಳಗೆ. ಇದೆಯಾ? ಓಡಾಡ್ತಿದ್ದಾವಲ್ಲ ಮೀನೆಲ್ಲ. ಮೀನೇ ಇಲ್ಲ. ಇದೇ ಕಣ, ಇಲ್ಲಿ ಹೋಗ್ತಿದ್ದಲ್ಲ ನಿಧಾನ. ಆಮಾಗಿ ಚೆನ್ನಾಗಿದೆ ನೋಡಿ. ಇದು ಸಣ್ಣ ಸೈಜ್ ಇದು. ಇಲ್ಲಿದೆ ನೋಡಿ, ಅಲ್ಲಿ ಸಖತ್ತ ಬಿಟ್ಟಿದೆ ಹಂಗೆ ಅಲ್ಲ. ಹಣ್ಣಾಗಿಲ್ವಾ ಅಂತ. ಇದು ಸಖತ್ ಹೂ ಬಂದಿತ್ತು ಮಾತ್ರ. ಇದು ಹೂ ಇದೆ, ಕಾಯಿ ಇದೆ ನೋಡಿ. ಇದು ಬಿದ್ದಿದೆ, ಹುಳಿ ಅಂತೆ. ನೋಡ್ತೀನಿ, ಹುಳಿಸೆ ಹಣ್ಣು ಚೆನ್ನಾಗಿಲ್ಲ, ಹುಳಿ ಅಲ್ಲ, ಸ್ಮೆಲ್ ಚೆನ್ನಾಗಿದೆ. ಓ, ಇಲ್ಲೊಂದು ಸಖತ್ತ ತೋರಿಸ್ತೀನಿ ಬನ್ನಿ. ಅಲ್ಲೇ ಇರು, ಅಲ್ಲೇ ಇರು, ಬಂದ್ರಿ.
ಇದು ನೋಡಿ ಇದು ಚಕ್ಕೋತ ಅಂದರೆ ಇದಕ್ಕೆ ಪಾಪ ಜಾಗನೇ ಇಲ್ಲ ಬರೋದು ಮತ್ತೆ ಯಾವ ಥರ ಬಂದಿದೆ ನೋಡಿ ಇದು. ಫುಲ್ ಬಂದಿದೆ. ಫುಲ್ ಬಂದಿದೆ, ಒಂದು ಚೂರು ಜಾಗ ಇಲ್ಲ ಅದಕ್ಕೆ ಪಾಪ. ಆ ರೇಂಜಿಗೆ ಬಂದಿದೆ ಇದು. ಒಂದೊಂದು ಹೆರಲ್ಲೇ ಒಂದಿಷ್ಟಿಷ್ಟು ಕಾಯಿ ಮಂಗಳೇನು ಇಲ್ಲೇ ಇರ್ತದೆ ಹಿಡಿದೀನಿ. ಸುವರ್ಣನ ಮನೆಯಲ್ಲಿ ಮಳೆಗಾಲ ಕಟ್ಟಿಗೆಲ್ಲ ಕೂಡ ಆಗಿದೆ. ಮನೇಲಂತೂ 24 ತಾಸು ನೀರಂದ್ರೆ ಕುದಿಯುತ್ತಾ ಇರುತ್ತೆ. ಹಾಗೆ ಆಮೇಲೆ 24 ತಾಸು ಅಬ್ಬಿ ನೀರು ಬರ್ತಾ ಇರುತ್ತೆ. ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಒಂದಿಷ್ಟು ಗೇರು ಬೀಜ ಒಟ್ಟು ಮಾಡಿಡಿದ್ವಿ. ಚಿಗುರು ಗೇರು ಬೀಜ ಕೊಯ್ಲು. ರಾಜಣ್ಣ ಮಾಡಿದ್ದು ಏನಿದು ಹಲಸಿನಕಾಯಿ ಬೊಂಡ, ಮೆಣಸಿನ್ಕಾಯಿ ಬೊಂಡ ಅಲ್ಲಿ ತಿಂತಿದ್ದಾರೆ. ಇದು ಸುವರ್ಣ ತಿಂತಿದ್ದಾರೆ. ಈಗ ನಾವು ತಿಂತೀವಿ. ಇಲ್ಲೇ ಬಂದಿದೆ ಒಳಗೆ. ಅವನು ಟೋಟನ್ ಕಟ್ಟಿ ಹಾಕಿದ. ಚೆನ್ನಾಗಿದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಮುಂದೆ ಕೂಡ ಇರಲಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.